ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಅನಾಮಿಕಾ ಹೇಳಿರುವ ಎಲ್ಲಾ ಸ್ಪಾಟ್ಗಳಲ್ಲಿ ಕಳೇಬರಕ್ಕಾಗಿ ಶೋಧ ನಡೆಸಲಾಗಿದೆ. ಸ್ಪಾಟ್ ನಂಬರ್ 13 ಬಾಕಿ ಉಳಿದಿದ್ದು ಅಲ್ಲಿ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಶವ ಶೋಧಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ. ಈ ಮಧ್ಯೆ ನಿನ್ನೆ ಕಲ್ಲೇರಿ ಬಳಿ ಕಳೇಬರಕ್ಕೆ ಶೋಧ ನಡೆಸಲಾಯಿತು. ಕಲ್ಲೇರಿಯ ಅರಣ್ಯದಲ್ಲಿ ಶಾಲಾ ಬಾಲಕಿಯ ಶವ ಹೂತಿದ್ದೇನೆ ಅಂತ ಅನಾಮಿಕಾ ಆರೋಪ ಮಾಡಿದ್ದ. ಅದರಂತೆ ನಿನ್ನೆ ಸ್ಪಾಟ್ ನಂಬರ್ 13 ಕೈಬಿಟ್ಟು ಕಲ್ಲೇರಿಯಲ್ಲಿ ಹೊಸದಾಗಿ ಉತ್ಖನನ ಮಾಡಲಾಯಿತು. ಆದರೆ ಸ್ಪಾಟ್ ನಂಬರ್ 15ರಲ್ಲೂ ಕೂಡ ಯಾವುದೇ ಕಳೇಬರ ಪತ್ತೆಯಾಗಿಲ್ಲ. ಅನಾಮಿಕಾ ಹೇಳಿದ 4 ಕಡೆ ಅಗೆದ್ರೂ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆಯ ಕಾರ್ಯಾಚರಣೆಯನ್ನ ಎಸ್ಐಟಿ ಮುಕ್ತಾಯಗೊಳಿಸಿದೆ. ಧರ್ಮಸ್ಥಳದ ರಹಸ್ಯ ಮತ್ತೊಂದು ರೋಚಕ ಹಂತಕ್ಕೆ ತಲುಪುತ್ತಿದೆ. ಸ್ಪಾಟ್ ನಂಬರ್ 13 ಎಲ್ಲರ ಕುತೂಹಲವನ್ನ ಕೆರಳಿಸಿದೆ. ಹೀಗಾಗಿ ಇಂದು ಸ್ಪಾಟ್ 13ರಲ್ಲಿ ಎಸ್ಐಟಿ ಶವ ಶೋಧಕ್ಕೆ ಮುಂದಾಗಿದೆ. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಸ್ಪಾಟ್ ನಂಬರ್ 13ರಲ್ಲಿ ಎಸ್ಐಟಿ ಉತ್ಖನನ ಮಾಡುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪದಡಿ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ ಬಳಿಕ ರಾಜ್ಯ ಸರ್ಕಾರ ಎಸ್ಐಟಿ ತನಿಖಾ ತಂಡವನ್ನ ಪೊಲೀಸ್ ಠಾಣೆ ಎಂದು ಘೋಷಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ಬಿಎನ್ಎಸ್ಎಸ್ ಕಾಯ್ದೆ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಅಧಿಕಾರವನ್ನ ಕೊಡಲಾಗಿದೆ. ಎಸ್ಐಟಿ ಟೀಮ್ಗೆ ಪೊಲೀಸ್ ಠಾಣೆ ಮಾನ್ಯತೆಯನ್ನ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅಧಿಕಾರವನ್ನ ನಿಯೋಜಿಸಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಿಗೂ ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಕಲಬುರಗಿ, ವಿಜಯನಗರ, ಜಯಪುರ, ಯಾದಗಿರಿ, ಬೀದರ್ ಮತ್ತು ಗದಗ, ಕೊಪ್ಪಳ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಸಾಧ್ಯತೆ ಇದೆ. ಗದಗ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಜೋರು ಮಳೆಗೆ ನಾಯಕನೂರು ಬಳಿ ಸೇತುವೆ ಜಲಾವೃತಗೊಂಡಿದೆ. ಇದರಿಂದ ಗದಗ, ನಾಯಕನೂರು, ನರಗುಂದ ಸಂಪರ್ಕ ಸ್ಥಗಿತವಾಗಿದ್ದು, ಮಳೆರಾಯನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಇನ್ನು ಸೇತುವೆ ಮುಳುಗಡೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಬೆಳಗಾವಿಯಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಸವದತ್ತಿ, ಉರಗಗೋಳ ಮಧ್ಯೆ ರಸ್ತೆಗಳೆಲ್ಲ ಜಲಾವೃತಗೊಂಡಿದೆ. ಇದರಿಂದ ರಸ್ತೆ ಸಂಚಾರ ಬಂದಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಅಲ್ಲದೆ ಉಗರಗೊಳ್ಳದಲ್ಲಿ ರಸ್ತೆಗಳಲ್ಲಿ ನೀರು ರಭಸಕ್ಕೆ ಹರಿತಾ ಇದ್ದು, ಬೈಕ್ಗಳು, ಸಿಕ್ಕ ವಸ್ತುಗಳೆಲ್ಲ ಕೊಚ್ಚಿ ಹೋಗಿದೆ. ಇನ್ನು ಬೆಳಗಾವಿಯ ಸವದತ್ತಿ ಯಲ್ಲಮ್ಮನ ದೇವಾಲಯಕ್ಕೆ ಮಳೆ ನೀರು ನುಗ್ಗಿದೆ. ಎಣ್ಣೆ ಹೊಂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಹರಿಯೋ ನೀರಿನ ರಭಸಕ್ಕೆ ವ್ಯಕ್ತಿಯೊಬ್ಬರು ನೀರಿನಲ್ಲಿ ಸಿಲುಕಿದ್ರು. ಆದರೆ ಹೇಗೋ ಬಚಾವಾಗಿದ್ದು ದೇಗುಲಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ. ಇದರಿಂದ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಕೋಲಾರದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿನ್ನೆ ಸುರಿದ ಮಳೆರಾಯನ ಆರ್ಭಟಕ್ಕೆ ಬಂಗಾರಪೇಟೆ ಪಟ್ಟಣದ ಸೇಟ್ ಕಾಂಪೌಂಡ್ ಬಡಾವಣೆ ಜಲಾವೃತವಾಗಿದೆ. ರಸ್ತೆಯಲ್ಲಿ ಮೊಳಕಾಲುದ್ದ ನೀರು ನಿಂತಿದ್ದು ಸಾರ್ವಜನಿಕರು ಪರದಾಡಿದ್ದಾರೆ. ಅಲ್ಲದೆ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು, ಬಂಗಾರಪೇಟೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳದಲ್ಲೂ ಜೋರು ಮಳೆಯಾಗಿದೆ. ನಿರಂತರವಾಗಿ ಸುರಿದ ಮಳೆಗೆ ಕುಕನೂರು ಪಟ್ಟಣದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಮನೆಗೆ ನುಗ್ಗಿದ್ದು, ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ಹಾಳಾಗಿದೆ. ಧಾರವಾಡದಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆ ಅಬ್ಬರಕ್ಕೆ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಕೆರೆ ಕೋಡಿ ಬಿದ್ದಿದೆ. ಕೆರೆ ಕೋಡಿ ತುಂಬಿ ಹರಿತಾ ಇರೋದ್ರಿಂದ ನೀರೆಲ್ಲ ಗ್ರಾಮಕ್ಕೆ ನುಗ್ಗಿದ್ದು, ಇನ್ನು ಮಳೆ ಹೆಚ್ಚಾದ್ರೆ ಕೆರೆಯ ದಡ ಒಡೆಯುವಂತಹ ಆತಂಕ ಶುರುವಾಗಿದೆ. ಹೀಗಾಗಿ ಕೆರೆಯ ನೀರನ್ನ ಪರ್ಯಾಯ ಮಾರ್ಗದ ಕಡೆ ಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ವಿಜಯಪುರ ಜಿಲ್ಲೆಯಲ್ಲೂ ನಿನ್ನೆ ಸಂಜೆ ಜೋರು ಮಳೆ ಸುರಿದಿದೆ. ಸತತವಾಗಿ 1 ಗಂಟೆ ಸುರಿದ ಮಳೆಗೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ನೀರು ಮನೆಗಳಿಗೆ ನುಗ್ಗಿದ್ರಿಂದ ವಸ್ತುಗಳೆಲ್ಲ ಹಾನಿಯಾಗಿದ್ದು ನೀರನ್ನ ಹೊರಹಾಕಲು ಪರದಾಡಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ತೆರಳಲಿರುವಂತಹ ಸಿಎಂ ತವರು ಜಿಲ್ಲೆಗಳಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಕಚೇರಿ ನವೀಕರಣಕ್ಕೆ ಸಿಎಂ ಡಿಸಿಎಂ ಪೂಜೆ ಸಲ್ಲಿಸಿ ಬಳಿಕ ವರುಣಾ ವ್ಯಾಪ್ತಿಯ 16 ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. 16 ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಲಿದ್ದು, ಅಗ್ರಹಾರದಲ್ಲಿ ಕೆಆರ್ ಬ್ಯಾಂಕ್ಗೆ ಸಿಎಂ ಭೇಟಿ ನೀಡಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಲಾಗಿದೆ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವಿಷ್ಣು ಸಮಾಧಿಯನ್ನ ತೆರವು ಮಾಡಿದ್ದಾರೆ. ಕೋರ್ಟ್ನಿಂದ ಅನುಮತಿ ಪಡೆದು ಬಾಲಣ್ಣ ಮಕ್ಕಳು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ತೆಗೆಸಿದ್ದಾರೆ. ಸಮಾಧಿ ತೆರವು ಹಿನ್ನೆಲೆ ಅಭಿಮಾನ್ ಸ್ಟುಡಿಯೋ ಬಳಿ ನೂರಾರು ವಿಷ್ಣು ಅಭಿಮಾನಿಗಳು ಜಮಾಯಿಸಿದ್ರು. ನಮ್ಮಿಂದ ವಿಷ್ಣು ಸಮಾಧಿ ಉಳಿಸಿಕೊಳ್ಳೋಕೆ ಆಗಿಲ್ಲ ಅಂತ ನಿರ್ದೇಶಕ ರವಿ ಶ್ರೀವತ್ಸ ಕಣ್ಣೀರಾಕಿದ್ದಾರೆ. ಅಂತಲ್ಲ ಸರ್, ನಾನು ಅವ್ರ ಮನೆ ನಾಯಿ ಸರ್. ನನ್ನ ಯಜಮಾನ ನನ್ನ ನಾಯಿ. ಯಾರು ಆಡ್ಕೊಳ್ಳಿ ಯಾರು ಬಿಟ್ಕೊಳ್ಳಿ ಗೊತ್ತಿಲ್ಲ. ನನಗೆ ಅನ್ನ ಹಾಕಿದ್ದು ದಣಿ ಸರ್ ಅವರು. ನನಗೆ ಅನ್ನ ಹಾಕಿದ್ರು. ನಾನು ಇವತ್ತು ಸೂರಿದೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕಾರಿದೆ, ಎಲ್ಲ ಆ ಯಜಮಾನ ಇಟ್ಟು ಭಿಕ್ಷೆ ಸರ್. ಆ ಯಜಮಾನ ಇಲ್ಲದಿದ್ದರೆ ಶ್ರೀವತ್ಸ ಇಲ್ಲ ಸರ್. ಆ ಯಜಮಾನ ಇಲ್ಲ ಅಂದರೆ ರವಿ ಇಲ್ಲ ಸರ್. ಆ ಯಜಮಾನ ಇಲ್ಲ ಅಂತಂದರೆ ಇವತ್ತು ನನ್ನ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ಏನೆಲ್ಲ ಮಾಡಿದಾರೋ ಆದರೆ ಯಾರೂ ಇಲ್ಲ ಸರ್. ಅಭಿಮಾನಿ ಅಲ್ಲ ಸರ್ ನಾನು. ನನ್ನ ಯಜಮಾನನ ನಾಯಿ. ಒಂದು ಸತಿ ಕಳ್ಕೊಂಡಾಗ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. 2ನೇ ಸತಿ ಕಳ್ಕೊಂಡಾಗ ಇನ್ನೇನು ಸಿಗಲ್ಲ. ನಾನು ಪೊಲೀಸ್ನವ್ರಿಗೆ ಅದೇ ಹೇಳಿದೆ ಸರ್, ಇನ್ನು 10 ನಿಮಿಷ ನೋಡ್ಬಿಟ್ರೆ ನಮ್ಮ ಕಣ್ಣಲ್ಲಿರೋ ನೀರು ಆಗೋಗ್ಬಿಟ್ರೆ ಇನ್ನು ಬರಲ್ಲ ಸರ್, ನಾವು ಈ ಕಡೆ ಆಗೋಯ್ತು. ನಂಗೆ ನೀವು ಹೇಳಿದ್ರಿ ಅಭಿಮಾನಿ ಅಂತಲ್ಲ ಸರ್, ನಾನು ಅವ್ರ ಮನೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನದ ವಿರುದ್ಧ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆ ಬಳಿಕ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನಾಯಕರು ದೂರು ನೀಡಲಿದ್ದಾರೆ ಎನ್ನಲಾಗಿತ್ತು. ಆದರೆ ಚುನಾವಣಾ ಆಯೋಗ ಅಫಿಡವಿಟ್ ಕೇಳಿದ ಹಿನ್ನೆಲೆ ದೂರು ನೀಡಲು ಕಾಂಗ್ರೆಸ್ ನಾಯಕರು ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಅಫಿಡವಿಟ್ ನೀಡಿದ್ರೆ ಕಾನೂನು ಸಂಕಷ್ಟಕ್ಕೆ ಒಳಗಾಗುವ ಆತಂಕ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಕರ್ನಾಟಕದಲ್ಲಿನ ಮತಗಳ್ಳತನದ ಬಗ್ಗೆ ತನಿಖೆ ಮಾಡಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ನೀಡಿದ್ದಾರೆ. ಬಿಜೆಪಿಯಿಂದ ಮತಗಳ್ಳತನದ ಮಾಹಿತಿಯನ್ನ ಮರೆಮಾಚಲು ಆಗಲ್ಲ. ಕರ್ನಾಟಕದ ಸಾಕಷ್ಟು ಕಡೆ ಮತಗಳ್ಳತನವಾಗಿದೆ. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನದ ಬಗ್ಗೆ ಆರೋಪ ಇದೆ ಅಂತ ಸಾಕ್ಷ್ಯಗಳನ್ನು ರಾಹುಲ್ ರಿಲೀಸ್ ಮಾಡಿದ್ರು. एक लोकसभा चोरी की गई है। ये एक क्रिमिनल एक्ट है। कर्नाटक की जनता के खिलाफ एक क्रिमिनल एक्ट है। कर्नाटका की सरकार को इस क्राइम का इन्वेस्टिगेशन करना चाहिए और एक्शन लिया जाना चाहिए। ये जो इलेक्शन कमीशन के ऑफिसर्स हैं जिन्होंने 1000, 10,000, 15,000 लोगों को, फेक लोगों को वोटर लिस्ट में डाला है, इनसे सवाल पूछना चाहिए और महादेवापुरा की सच्चाई निकालनी चाहिए। मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए, आपको याद होगा कि कर्नाटका की सरकार चोरी की गई थी, पैसा देकर चोरी की गई थी। और मैं आपसे अब कह रहा हूं 100% सबूत के साथ कि लोकसभा में भी आपसे चोरी की गई। ಇನ್ನು ಕರ್ನಾಟಕದಲ್ಲಿ ಅಲ್ಲದೆ ದೇಶದ ಹಲವು ರಾಜ್ಯಗಳಲ್ಲಿ ಮತಗಳ್ಳತನವಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು. ಚುನಾವಣಾ ಆಯೋಗ ಸಂವಿಧಾನಕ್ಕಾಗಿ ಕೆಲಸವನ್ನ ಮಾಡಬೇಕು, ಆದರೆ ಅದು ಬಿಜೆಪಿಗಾಗಿ ಕೆಲಸ ಮಾಡಿದೆ. ಸಂವಿಧಾನದ ಮೂಲಕ್ಕೆ ಆಕ್ರಮಣ ಆಗಿದೆ. ನಾವು ನಿಮ್ಮನ್ನ ಹಿಡಿದೇ ಹಿಡಿಯುತ್ತೇವೆ ಅಂದ್ರು. ಪ್ರತಿಭಟನೆಯ ಬಳಿಕ ರಾಜ್ಯ ಚುನಾವಣಾ ಆಯುಕ್ತರನ್ನ ಭೇಟಿಯಾದ ಬಿಜೆಪಿ ನಾಯಕರು ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸಿ ಪ್ರತಿಭಟನೆಯ ಮನವಿಯನ್ನ ಸಲ್ಲಿಸಿದ್ದಾರೆ. ಆ ಬಳಿಕ ಮಾತನಾಡಿದ ಅವರು, ಇಡೀ ದೇಶ ನೋಡುವಂತಹ ಒಂದು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಮತದಾರರ ಹಕ್ಕನ್ನ ಉಳಿಸುವ ನಿಟ್ಟಿನಲ್ಲಿ ಈ ಹೋರಾಟವನ್ನ ಮಾಡಿದ್ದೇವೆ. ಆರ್ಒ ಬಿಎಲ್ಒಗಳು ತಪ್ಪು ಮಾಡಿದ್ದಾರೆ, ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಂಡಿದ್ದೇವೆ. ವಿಳಾಸ ನಕಲಿ, ಒಂದೇ ಹೆಸರಿನಲ್ಲಿ 2-3 ಮತ, ಹೀಗೆ ಹಲವು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದೇವೆ. 7-8 ಪಾಯಿಂಟ್
ಹಾಕಿ ಚುನಾವಣಾ ಆಯೋಗಕ್ಕೆ ಪತ್ರ ಕೊಟ್ಟು ಮನವಿ ಕೇಳಿದ್ದೇವೆ. ನಾವು ತನಿಖೆ ಆರಂಭ ಮಾಡಿದ್ದೇವೆ ಅಂತ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಆರೋಪದ ಬಗ್ಗೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಿನ್ನೆ ಮತ್ತು ಇಂದು ಬಿಜೆಪಿ ಮೇಲೆ ಆಪಾದನೆ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ರಾಹುಲ್ ಗಾಂಧಿ ಬಗ್ಗೆ ಒಂದು ಮಾತು ಹೇಳಿದ್ರು, ಮೈಂಡ್ಫುಲ್ ಆಫ್ ಮೆಚುರಿಟಿ ಅಂತ ಅಂದಿದ್ರು. ಇದನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಮಹದೇವಪುರ ಸೇರಿ 25 ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಎಂದಿದ್ದಾರೆ. 2008ರಲ್ಲಿ ಮಹದೇವಪುರ ಕ್ಷೇತ್ರ ರಚನೆಯಾಗಿದೆ. ಅಂದಿನಿಂದ ತಲಾ 4 ಬಾರಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಆಗಿದೆ. ಎಲ್ಲಾ ಚುನಾವಣೆಯಲ್ಲಿಯೂ ಕೂಡ ಬಿಜೆಪಿಗೆ ಲೀಡ್ ಸಿಕ್ಕಿದೆ. ಮಹದೇವಪುರದಲ್ಲಿ 6,80,514 ಜನ ಮತದಾರರು ಪ್ರಸ್ತುತ ಇದ್ದಾರೆ. ಮತದಾರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಯಾಕೆಂದ್ರೆ ಇಲ್ಲಿ ವಲಸಿಗರು ಹೆಚ್ಚಾಗಿದ್ದಾರೆ ಎಂದರು. ಬಾರಿ ನಾವು ಅಪಕ್ವವಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಸಂಪೂರ್ಣ ಅಪಕ್ವವಾಗಿದೆ ಅಂತ ಅದು ಮತ್ತೊಂದು ಸಾರಿ ಪ್ರದರ್ಶನ ಮಾಡಿದ್ದಾರೆ. ಮಹದೇವಪುರ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಒಂದು ಲೋಕಸಭೆಯಲ್ಲಿ ಮತಗಳ್ಳತನ ಆಗಿದೆ, ಹೀಗೆ ದೇಶದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ಮಹದೇವಪುರದಿಂದ ಶುರು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತಿಸಬೇಕು, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಕೊಡಿಸಿದ್ದಕ್ಕೆ, ಅಥವಾ ಅವ್ರಿಗೆ ಜ್ಞಾನ ಕಡಿಮೆ ಇದೆಯೋ ಏನು ಮಾತಾಡಬೇಕು ನನಗೆ. ಇನ್ನು ಚಿಕ್ಕಮಗಳೂರಲ್ಲಿ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ, ಮತಗಳ್ಳತನದ ಬಗ್ಗೆ ಆಧಾರ ಇದ್ದಿದ್ರೆ ಆಧಾರ ಸಮೇತ ದೂರು ಕೊಡ್ತಾ ಇದ್ರು. ಇದುವರೆಗೂ ದೂರು ಕೊಟ್ಟಿಲ್ಲ, ಕೋರ್ಟಿಗೂ ಹೋಗಿಲ್ಲ. ತಪ್ಪು ಸಂದೇಶ ಕೊಡೋಕೆ, ತನ್ನತ್ತ ಸೆಳೆಯೋಕೆ ಸಂವಿಧಾನಬದ್ಧ ಸಂಸ್ಥೆ ಮೇಲೆ ಆಧಾರರಹಿತ ಆರೋಪ ಮಾಡಿದ್ದಾರೆ. ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಎಂಬ ಸಾಮಾನ್ಯ ಜ್ಞಾನವೂ ರಾಹುಲ್ಗೆ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಪತ್ರ ಸಲ್ಲಿಸಿ ಯಾಕೆ ದೂರನ್ನು ಸಲ್ಲಿಸಿಲ್ಲ? ಬೀದಿಲಿ ಆರೋಪ ಮಾಡೋಕ್ಕಿಂತ ಮುಂಚೆ ದೂರು ಸಲ್ಲಿಸೋದಕ್ಕೆ ಅವಕಾಶ ಇತ್ತಲ್ಲ, ಯಾಕೆ ನೀವು ದೂರು ಸಲ್ಲಿಸಿಲ್ಲ? ಉದ್ದೇಶ ಏನು ದೂರು ಸಲ್ಲಿಸ್ತಾ ಇರೋದು? ಈಗ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಮೇಲೆ ಆರೋಪ ಮಾಡಿದ್ದಾರೆ, ಅವ್ರ ಜವಾಬ್ದಾರಿ ಇದೆ. ನಾವು ಇವರು ಚುನಾವಣಾ ಅಕ್ರಮ ಕರ್ನಾಟಕದಲ್ಲಿ ನಡೆದಿದೆ ಎಂದು ರಾಹುಲ್ ಆರೋಪಿಸಿದ್ದಾರೆ. ರಾಜಕೀಯವಾಗಿ ಏನು ಉತ್ತರ ಕೊಡಬೇಕೋ ಅದನ್ನ ಕೊಡುತ್ತೇನೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಲೋಕಸಭೆಯಲ್ಲಿ ಇವರಿಗೆ ಎದುರಿಸಲು ತಾಕತ್ತಿಲ್ಲ. ಅಲ್ಪಸಂಖ್ಯಾತರು ಅತಿ ಹೆಚ್ಚು ಇರುವಂತಹ ಕ್ಷೇತ್ರಗಳಲ್ಲಿ ನಕಲಿ ಮತದಾರರು ಎಷ್ಟಿದ್ದಾರೆ ಅಂತ ಮಾತಾಡಲಿ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಯಾಕೆ ಚಾಮರಾಜಪೇಟೆ, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹದೇವಪುರ ಬಗ್ಗೆ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಕಲಿ ಮತದಾರಿದ್ದಾವೆ ಅದನ್ನು ಕೂಡ ತನಿಖೆ ಮಾಡಲಿ, ಚರ್ಚೆ. ಕಾಂಗ್ರೆಸ್ ಪ್ರತಿಭಟನೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಾವು 66 ಸ್ಥಾನ, ಇವರು 136 ಸ್ಥಾನ. ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ನನಗೆ ಇನ್ನೂ 20,000 ಮತ ಲೀಡ್ ಬರಬೇಕು. ಕಾಂಗ್ರೆಸ್ನವರು ಅಲ್ಲಿ ಮುಸ್ಲಿಮರನ್ನ ತಂದು ಸೇರಿಸಿದ್ದಾರೆ. ಇದು ನನ್ನ ಆರೋಪ. ಇದಕ್ಕೆ ಉತ್ತರ ಕೊಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಚುನಾವಣೆ ನಡೆದಿದ್ದು ಎಲ್ಲವೂ ಕಂದಾಯ ಅಧಿಕಾರಿಗಳೇ ಚುನಾವಣೆಯನ್ನ ನಡೆಸೋದು. ಎಲ್ಲರೂ ನಿಮ್ಮ ಅಧಿಕಾರಿಗಳೇ. DC ಕೂಡ ನಿಮ್ಮವರೇ ಇರ್ತಾರೆ. ಅವರೇನು ತಿಂದಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ನೆಹರು, ಇಂದಿರಾ, ರಾಜೀವ್ 4 ತಲೆಮಾರು ಗೆದ್ದಿದ್ದೇ ಫ್ರಾಡ್ನಿಂದ, ಅಕ್ರಮವಾಗಿಯೇ ನಿಮ್ಮ 4 ತಲೆಮಾರು ಗೆದ್ದು ಅಧಿಕಾರ ಹಿಡಿದಿದ್ದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಬಾಂಬ್ ಟುಸ್ ಪಟಾಕಿ ಎಂಬ ಆರ್ ಅಶೋಕ್ ಲೇವಡಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಟುಸ್ ಪಟಾಕಿನೋ ಅಥವಾ ಶಿವಲೀಲಾ ಪಟಾಕಿನೋ ಕೈಯಲ್ಲಿ ಹಿಡಿಯೋಕೆ ಹೇಳಿ ಅಂದಿರುವಂತಹ ಸಚಿವರು, ಟುಸ್ ಪಟಾಕಿ ಆದ್ರೆ ಯಾಕೆ ಇವರು ಹತ್ತಿರ ಬರ್ತಾ ಇಲ್ಲ? ಯಾಕೆ ಆ ದಮ್ಮು ತಾಕತ್ತು ಇಲ್ವಾ? ದೂರದಲ್ಲಿ ನಿಂತು ಮಾತನಾಡ್ತೀರಾ? ಹತ್ತಿರ ಬಂದು ನೋಡಿದಾಗ ತಾನೇ ಅಟೋಮ್ ಬಾಂಬ್ ಅಥವಾ ಟುಸ್ ಪಟಾಕಿನೋ ಅಂತ ಗೊತ್ತಾಗೋದು ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ.
ಕೃಷಿ ಸಚಿವ ಚಲುವರಾಯಸ್ವಾಮಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕ್ಯಾಬಿನೆಟ್ ಸಬ್ ಕಮಿಟಿ ನಿರ್ಧಾರದ ಬಗ್ಗೆ ಹೇಳಿದ್ದಾರೆ. ರೈತರಿಗೆ ಸಿಹಿ ಸುದ್ದಿ ನೀಡಲು ತೀರ್ಮಾನ ಮಾಡಲಾಗಿದೆ. 18 ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು 15 ಲಕ್ಷ ಮೆಟ್ರಿಕ್ ಟನ್ ಉತ್ಪನ್ನಗೊಳ್ಳಲು ತೀರ್ಮಾನವನ್ನ ಮಾಡಲಾಗಿದೆ. 6 ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು. ಇನ್ನು ಗೊಬ್ಬರದ ಸಮಸ್ಯೆ ಬಗ್ಗೆ ಮಾತನಾಡಿರುವ ಚಲುವರಾಯಸ್ವಾಮಿ 1,27,000 ಟನ್ ಗೊಬ್ಬರ ಬಾಕಿ ಬರಬೇಕು. ಇವತ್ತಿಗೆ ಬರೀ 35,000 ಮೆಟ್ರಿಕ್ ಟನ್ ಅಷ್ಟೇ ಬಂದಿದೆ. ಮೋದಿಯವರೇ ಯೂರಿಯಾ ಕಡಿಮೆ ಬಳಕೆ ಮಾಡಿ ಅಂತಾರೆ. ಅವರೇ ಹೇಳ್ತಾರೆ ಯೂರಿಯಾ ರೈತರಿಗೆ ಸಿಗ್ತಿಲ್ಲ ಅಂತ. ವಿರೋಧ ಪಕ್ಷದವರಿಗೆ ಏನು ಸಿಗ್ತಿಲ್ಲ ಅಂತ ರಾಜಕೀಯ ಮಾಡ್ತಿದ್ದಾರೆ. ಅದಕ್ಕಾಗಿ ನಾನು ಸದನದಲ್ಲೇ ಅವರಿಗೆ ಉತ್ತರ ಕೊಡ್ತೇನೆ ಅಂದ್ರು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹುಚ್ಚುನಾಯಿ ಕಡಿತಕ್ಕೆ ಒಳಗಾದ ಬಾಲಕನ ಆರೋಗ್ಯ ವಿಚಾರಿಸಿದ್ರು. ಇದೇ ವೇಳೆ ನನ್ನ ಮಗನಿಗೆ ಉತ್ತಮ ಚಿಕಿತ್ಸೆ ಕೊಡೋಕೆ ಹೇಳಿ ಸರ್ ಅಂತ ಬಾಲಕನ ತಾಯಿ ಕಣ್ಣೀರಿಟ್ಟಿದ್ದಾರೆ. ತುರ್ತು ಸಂದರ್ಭದಲ್ಲಿ ಸಿಗಬೇಕಾದ ಇಂಜೆಕ್ಷನ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಿಗದಿರುವುದಕ್ಕೆ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆ ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆ ಇರುವುದೇ ಬಡವರಿಗೋಸ್ಕರ. ದುಡ್ಡು ಕೊಡಲಾಗದವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗಿ 6 ತಿಂಗಳಿಗೆ ಪತ್ನಿಯನ್ನ ಕೊಂದಿರುವಂತಹ ಘಟನೆ ವಿಜಯನಗರದ ಹೊಸಪೇಟೆ ಪಟ್ಟಣದಲ್ಲಿ ನಡೆದಿದೆ. 24 ವರ್ಷದ ಮಂಜುನಾಥ್ ಅಲಿಯಾಸ್ ಡಾಲಿ ಅಪ್ರಾಪ್ತೆಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಅಲ್ಲದೆ ಕಳ್ಳತನ ಆರೋಪದಡಿ ಜೈಲು ಸೇರಿದ್ದ. ಆದರೆ ಕಳೆದ 15 ದಿನದ ಹಿಂದೆ ವಾರೆಂಟ್ ಮೇಲೆ ಹೊರಬಂದಿದ್ದ. ಈ ವೇಳೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ಹೆಂಡತಿಯನ್ನ ಕೊಂದಿದ್ದಾನೆ. ಜೊತೆಗೆ ಶವವನ್ನ ಸಾಗಿಸಲು ಇಬ್ಬರು ಗೆಳೆಯರಿಗೆ ಪಾರ್ಟಿ ಕೊಟ್ಟು ಹೂತು ಹಾಕಿಸಿದ್ದಾನೆ. ಆದರೆ ಅವರಲ್ಲೊಬ್ಬ ಪಾಪ ಪ್ರಜ್ಞೆ ಕಾಡಿದ್ರಿಂದ ಈ ವಿಚಾರವನ್ನ ಅಪ್ರಾಪ್ತೆಯ ತಂದೆಗೆ ಹೇಳಿದ್ದು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪರೀಕ್ಷೆ ಬರೆಯಲು ಹೋಗಿದ್ದ ಜೈನ ಯುವತಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜೈನ ಯುವತಿ ಹೆತ್ತವರ ಅನುಮಾನದಂತೆ ಅದೇ ಗ್ರಾಮದ ಮುಸ್ಲಿಂ ಯುವಕನ ಜೊತೆ ಹೋಗಿದ್ದಾಳೆ. ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ಆರೋಪ ಮಾಡಿದ ಬೆನ್ನಲ್ಲೇ ಜೈನ ಯುವತಿ ಮತ್ತು ಮುಸ್ಲಿಂ ಯುವಕ ಮಾತನಾಡಿ ವಿಡಿಯೋ ರವಾನಿಸಿದ್ದಾರೆ. ನಾವು ಪ್ರೀತಿ ಮಾಡ್ತಾ ಇದ್ದ ವಿಷಯ ಮನೆಯವರಿಗೂ ಗೊತ್ತಿತ್ತು. ಇದರಿಂದ ಕಾಲೇಜ್ಗೆ ಹೋಗದಂತೆ ನಿಲ್ಲಿಸಿ ಮನೆಯಲ್ಲಿ ಕಾಟ ಕೊಡ್ತಿದ್ರು. ಹೀಗಾಗಿ ನಾವಿಬ್ಬರು ಕೂಡ ಮನೆಯಿಂದ ಹೊರಬಂದು ಮದುವೆ ಆಗಿದ್ದೇವೆ ಅಂತ ತಿಳಿಸಿದ್ದಾರೆ. ಕಾಲೇಜ್ ಬಿಡಿಸಿದ್ಮ್ಯಾಗ ನಂಗೆ ಡೈಲಿ ಟಾರ್ಚರ್ ಕೊಡಾತ್ರು, ಹಿಂಸೆ ಕೊಡಾತ್ರು. ನಂಗೆ ತಡ್ಕೋಕ್ಕಾಗಿಲ್ಲ. ಹಾಗಾಗಿ ನಾನು ಪ್ರೀತಿ ಹುಡುಗನ ಜೊತೆನೇ ಬರ್ಬೇಕಂತ ಡಿಸೈಡ್ ಮಾಡಿ ಬಂದು ಮದ್ವೆ ಆಗೀನಿ. ಇವತ್ತು ಮುಂಜಾನೆ ಹಿಂದೂ ಸಂಘಟನೆಯವರು ಲವ್ ಜಾಯ್ದು ಅದು ಇದು ಅಂತ ಹೇಳಿ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಾಕತ್ತಾರ. ನಮ್ಮ ಮನೆಯವ್ರಿಗೆ ತಲೆ ತುಂಬಾಕತ್ತಾರ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅವರದ್ದು ಎಲ್ಲ. ಹಂಗೇನು ಭೀ ಇಲ್ಲ. ನಾವು ರಾತ್ರಿ ಹೊತ್ತು ನಿಲ್ಲಿಸಿದ ಲಾರಿಗಳಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸರು ಬಂಧಿಸಿದ್ದಾರೆ. ಕಾರಹಳ್ಳಿ ಗ್ರಾಮದ ಮಿಥುನ್ ಗೌಡ ನಮ್ಮ ಲಾರಿಗಳಲ್ಲಿ 800 ಲೀಟರ್ ಡೀಸೆಲ್ ಕಳ್ಳತನ ಆಗಿದೆ ಅಂತ ದೂರು ನೀಡಿದ್ರು. ದೂರಿನ ಮೇರೆಗೆ ತನಿಖೆ ನಡೆಸಿ ಡೀಸೆಲ್ ಕಳ್ಳರಾದ ದಿಲ್ಬರ್ ಮತ್ತು ಬಹರುಲ್ ಇಸ್ಲಾಂ ಮತ್ತು ಶಹನ್ಜಾದ್ ಅವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ವಿಶ್ವನಾಥಪುರ ಠಾಣಾ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಬಂಧಿಸಲಾಗಿರುವಂಥದ್ದು. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಮನೆ ಕಳ್ಳತನ ಸೇರಿದಂತೆ ಒಟ್ಟು 9 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕಳ್ಳರನ್ನ ಬಂಧಿಸುವಲ್ಲಿ ಧಾರವಾಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿ ಹುಸೇನ್ ಸಾಬಾ ಕನಕವಳ್ಳಿ ಎನ್ನುವವರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯಿಂದ 8.5 ಲಕ್ಷ ಮೌಲ್ಯದ ಬಂಗಾರ ಹಾಗೂ ಬೆಳ್ಳಿ ವಸ್ತುಗಳು, 1 ಬೈಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೋರ್ವೆಲ್ ಕೇಬಲ್ ಕಳವು ಮಾಡ್ತಾ ಇದ್ದ ಖತರ್ನಾಕ್ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾಕಾರಹಳ್ಳಿ ಗ್ರಾಮದ ರಾಜೇಂದ್ರ ಪ್ರಸಾದ್ ಮತ್ತು ಮಂಜುನಾಥ್ ಎನ್ನುವ ರೈತರ ಜಮೀನಿನಲ್ಲಿ ಸುಮಾರು 400 ಮೀಟರ್ ಬೋರ್ವೆಲ್ ಕೇಬಲ್ ಕಳವಾಗಿರುವ ಬಗ್ಗೆ ದೂರು ದಾಖಲಾಗಿತ್ತು. ಸದ್ಯ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಅಟ್ಟಲಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ಬೆಂಗಳೂರಿನ ಮಾದನಾಯಕನಹಳ್ಳಿಯ ಭೀಮೇಶ್ವರ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಗಂಡು ಮಗುವಿನ ದುರಾಸೆಗೆ ಗಂಡ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಮೃತ ಮಹಿಳೆಯನ್ನ ರೇಣುಕಾ ಅಂತ ಗುರುತಿಸಲಾಗಿದೆ. 17 ವರ್ಷದ ಹಿಂದೆ ಶಿವನಂಜಪ್ಪ ಎನ್ನುವರನ್ನ ರೇಣುಕಾ ಮದುವೆಯಾಗಿದ್ರು. ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದು ಗಂಡು ಮಗು ಬೇಕು ಅಂತ ಕಿರುಕುಳ ನೀಡ್ತಿದ್ರಂತೆ. ಮೊನ್ನೆ ರಾತ್ರಿಯೂ ಇದೇ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಗಲಾಟೆಯಲ್ಲಿ ಹೆಂಡತಿ ಮೇಲೆ ಶಿವನಂಜಪ್ಪ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಬಳಿಕ
ರೇಣುಕಾ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಗಂಡನೇ ಕೊಲೆ ಮಾಡಿದ್ದಾನೆ ಅಂತ ರೇಣುಕಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೈಸೂರಿನ ಕೋಟೆ ಜನರು ಪರದಾಡುತ್ತಿದ್ದಾರೆ. ಹೌಸಿಂಗ್ ಬೋರ್ಡ್, ಕೆಂಪಮ್ಮ ಬಡಾವಣೆ, ರಂಗಯ್ಯಗಾರ್ ಬಡಾವಣೆ, ಹನುಮಂತನಗರದ ರಸ್ತೆಗಳ ದುಸ್ಥಿತಿ ಕೇಳೋರೆ ಇಲ್ಲದಂತಾಗಿದೆ. ಮಳೆ ಬಂದ್ರೆ ರಸ್ತೆಗಳೆಲ್ಲ ಕೆಸರು ಗದ್ದೆಯಂತಾಗುತ್ತೆ. ಮಕ್ಕಳು, ವಯೋವೃದ್ಧರು, ವಾಹನ ಸವಾರರು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಎಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ. ಹೀಗಾಗಿ ರಸ್ತೆ ಸರಿಪಡಿಸಿ ಅಂತ ಪುರಸಭೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಜನರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೀದರ್ನ ಬಾಲ್ಕಿ ತಾಲೂಕಿನ ಕಟಕನ್ ಚಿಂಚೋಳಿ ಗ್ರಾಮದ ರೈತರ ಸಮಸ್ಯೆಗೆ ಮುಕ್ತಿ ಅನ್ನೋದೇ ಸಿಗ್ತಾ ಇಲ್ಲ. ಮಲ್ಲಣ್ಣ ಹಳ್ಳದಲ್ಲಿ ಹರಿಯುತ್ತಿರುವ ಮೊಣಕಾಲುವರೆಗಿನ ನೀರಿನಲ್ಲೇ ರೈತರು ಜಮೀನುಗಳಿಗೆ ಹೋಗಬೇಕಾದಂತಹ ದುಸ್ಥಿತಿ ಎದುರಾಗಿದೆ. ಅದೆಷ್ಟೇ ನೀರಿದ್ರೂ ಕೂಡ ಜೀವ ಭಯದಲ್ಲೇ ರೈತರು ಪ್ರತಿನಿತ್ಯ ಜಮೀನುಗಳಿಗೆ ಹೋಗಿ ಬರ್ತಿದ್ದಾರೆ. ಹಲವು ವರ್ಷಗಳಿಂದ ರಸ್ತೆ ನಿರ್ಮಾಣಕ್ಕೆ ರೈತರು, ಶಾಸಕರು, ಸಂಸದರಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಹೀಗಾಗಿ ರಸ್ತೆ ವ್ಯವಸ್ಥೆ ಮಾಡಿಕೊಡುವಂತೆ ನ್ಯೂಸ್ 18 ಮೂಲಕ ರೈತರು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವಂತಹ ದೇಶದ ಏಕೈಕ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರಕ್ಕೆ ಮುಚ್ಚುವ ಭೀತಿ ಶುರುವಾಗಿದೆ. ದಿನೇ ದಿನೇ ದಯನೀಯ ಸ್ಥಿತಿಯತ್ತ ಖಾದಿ ಗ್ರಾಮೋದ್ಯೋಗ ತಲುಪಿದೆ. ಖಾದಿ ರಾಷ್ಟ್ರಧ್ವಜದ ಬೇಡಿಕೆ ತೀವ್ರ ಕುಸಿತವಾಗಿದೆ. ಇದರಿಂದ ರಾಶಿ ರಾಶಿ ರಾಷ್ಟ್ರಧ್ವಜಗಳು ಧೂಳು ಹಿಡಿತಾ ಇದೆ. ಹೀಗಾಗಿ ಸಿಬ್ಬಂದಿ ಕೈಚೀಲ ಒಲಿಯುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ. ಕೂಡಲೇ ಧ್ವಜ ಸಂಹಿತೆ ತಿದ್ದುಪಡಿ ವಾಪಸ್ ಪಡೆಯಲು ಖಾದಿ ಗ್ರಾಮೋದ್ಯೋಗ ಕಾರ್ಯದರ್ಶಿ ಶಿವಾನಂದ ಮಠಪತಿ ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ತಮಿಳುನಾಡು ಗಡಿಗೆ ಹೊಂದಿಕೊಂಡಿರುವಂತಹ ದೇವರಗುಟ್ಟಹಳ್ಳಿ ಶಾಲೆ ಅಧೋಗತಿಗೆ ತಲುಪಿದೆ. ಶಾಲೆಯಲ್ಲಿ 35 ಮಕ್ಕಳಿದ್ರೂ ಒಂದೇ ಕೊಠಡಿಯಲ್ಲಿ ಪಾಠ ಕೇಳುವಂತಾಗಿದೆ. 1ರಿಂದ 3ನೇ ತರಗತಿಯ ಮಕ್ಕಳು ಒಂದು ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ 4 ಮತ್ತು 5ನೇ ತರಗತಿಯ ಮಕ್ಕಳು ದೇಗುಲದ ಆವರಣದಲ್ಲಿ ಪಾಠ ಕೇಳುವಂತಾಗಿದೆ. ಒಂದ್ ವೇಳೆ ಮಳೆ ಬಂದ್ರೆ, ದೇವಸ್ಥಾನದಲ್ಲಿ ಪೂಜೆ ಆದ್ರೆ ಅಂದು ಮಕ್ಕಳಿಗೆ ಪಾಠ ಪ್ರವಚನ ಬಂದ್ ಆಗಲಿದೆ. ಅಡುಗೆ ಅನಿಲ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡು ಮನೆಯೊಂದು ಸುಟ್ಟು ಹೋಗಿದೆ. ಚಾಮರಾಜನಗರ ತಾಲೂಕಿನ ಬಸವಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಾದಯ್ಯ ಎನ್ನುವವರ ಮನೆ ಸುಟ್ಟು ಹೋಗಿರುವಂತದ್ದು. ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಮನೆಯಲ್ಲಿದ್ದವರು ತಕ್ಷಣ ಹೊರಗೆ ಓಡಿ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಯಚೂರಿನಲ್ಲಿ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಎಡವಟ್ಟಿಗೆ ಗುಡಿಹಾಳ ಗ್ರಾಮದ ರೈತರು ಗೋಳಾಡುವಂತಾಗಿದೆ. ಎನ್ಎಚ್ ಪ್ರಾಧಿಕಾರದವರು ನಿರ್ಮಾಣ ಮಾಡ್ತಾ ಇರೋ ರಸ್ತೆ ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದೆ. 100ರಿಂದ 150 ಎಕರೆ ಪ್ರದೇಶದ ಜಮೀನುಗಳಿಗೆ ಮಳೆ ನೀರು ನುಗ್ತಾ ಇದೆ. ನೀರು ಹರಿದು ಹೋಗೋದಕ್ಕೆ ಇದ್ದಂತಹ ನಾಲೆಯನ್ನ ಬಂದ್ ಮಾಡಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಪರಿಣಾಮ ರೈತರು ಬೆಳೆದಂತಹ ಸೂರ್ಯಕಾಂತಿ, ದಾಳಿಂಬೆ, ಸಜ್ಜೆ ಹಾಗೂ ತೊಗರಿ ನಾಶವಾಗ್ತಾ ಇದೆ. ಕೂಡಲೇ ಸಮಸ್ಯೆ ಸರಿಪಡಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ.